ಸಿ ಬೆಂಗಳೂರು ಗ್ರಾಮಾಂತರದಲ್ಲಿ ಐ ಥಿಂಕ್ 18-20 ಲಕ್ಷನೋ ಆ ಥರ ಏನೋ ಮತ. ಹ್ಞೂ ಸರ್, ಹೌದು 16 ಲಕ್ಷ ಇದೆ ಸರ್. 16 ಲಕ್ಷ ಮತ ಹೌದು. ನಿಮಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ಮತ ವ್ಯತ್ಯಾಸ ಸೊ ಇರುತ್ತೆ. ಈಗ ಅದೇ ವ್ಯತ್ಯಾಸಗಳು ಮೇಲ್ಗಡೆ ಕಾಣಿಸ್ತಾ ಇದೆ ಸರ್. INDA 230ಕ್ಕೆ ಹೋಗಿದ್ರು, 221ಕ್ಕೆ ಬೀಳ್ತಾ ಇದೆ. NDA 299ಕ್ಕೆ ಹೋಗ್ತಾ ಇದೆ. ಈ ಏತಾಪಾತ ಆಟ ನಾನು ಬೆಳಗ್ಗೆಯಿಂದನೂ ಹೇಳ್ತಾ ಇದ್ದೀನಿ. ನಮ್ಮೆಲ್ಲರ ನಿನ್ನೆಯ ಲೆಕ್ಕಾಚಾರದಲ್ಲಿ 12 ಗಂಟೆ ಅಷ್ಟೊತ್ತಿಗೆ ಭಾರತವನ್ನ ಮುಂದಿನ 5 ವರ್ಷ ಯಾರು ನಿರಮ್ಮಳವಾಗಿ ಆಡಳಿತ ನಡೆಸ್ತಾರೆ ಅನ್ನೋದು ಹೇಳ್ಬಿಡ್ತೀವಿ ಅನ್ಕೋತಿದ್ವಿ. ಈಗ ಹಂಗಿಲ್ಲ. ಲುಕ್ ಎಟ್ ದಾವಣಗೆರೆ, ಎಸ್, ಲುಕ್ ಎಟ್ ದಾವಣಗೆರೆ ಅಗೈನ್ ಚೇಂಜ್ ಆಯಿತು ಫಿಗರ್ಸ್. ಪ್ರಭಾ ಮಲ್ಲಿಕಾರ್ಜುನ್ ಇಸ್ ಗೋಯಿಂಗ್ ಬ್ಯಾಕ್ ಹಿಂದೆ ಹೋಗ್ತಾ ಇದ್ದಾರೆ. ಇಲ್ಲಿವರೆಗೂ ಮುನ್ನಡೆಯನ್ನ ಕಾಯ್ಕೊಂಡಿದ್ದು. ಹಂಗಾಗಿ ಈ ನಿರ್ಧಾರನ ಮಾಡಬೇಕು ಅನ್ನೋದೇ ಆದರೆ ಪ್ರಥಮ ಬಾರಿಗೆ ಇದು ಈ ಥರ ಕಳೆದ 2 ಎಲೆಕ್ಷನಲ್ಲೂ ನಮಗೆ ಈ ಪರಿಸ್ಥಿತಿ ಬಂದಿರಲಿಲ್ಲ. ನಮ್ಗೆ ಇರಲಿಲ್ಲ ಈ ಪರಿಸ್ಥಿತಿ. ನನ್ನ ಲೆಕ್ಕಾಚಾರದಲ್ಲಿ ಇನ್ನೂ 1.5 ಗಂಟೆ 2 ಗಂಟೆ ಇದ್ದಂಗಿದೆ. ಆಲ್ಮೋಸ್ಟ್ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಅರೌಂಡ್ 1 o'clock ನಿಮಗೆ ಇನ್ನು ಇವ್ರ ಕೈಲೂ ಹೆಚ್ಚು ಆ್ಯಡ್ ಮಾಡೋಕ್ಕಾಗಲ್ಲ, ಅವ್ರ ಕೈಲೂ ಹೆಚ್ಚು ಆ್ಯಡ್ ಮಾಡೋಕ್ಕಾಗಲ್ಲ ಅನ್ನೋ ಸ್ಟೇಜಿಗೆ ಬರ್ಬೋದು. ಅಂದ್ರೆ ಒಂಥರ ಸೆಟ್ಲ್ ಆಗ್ತಾ ಬರುತ್ತವ, ಸೆಟಲ್ಡ್ ಪೊಸಿಷನ್ಗೆ ಬರ್ಬೋದು ಎಲ್ಲರೂ. ಈಗಲೇ ಸೆಟಲ್ಡ್ ಪೊಸಿಷನ್ಸು ಕಾಣಿಸಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸ್ಲೋಲಿ ಕಾಣಿಸ್ತಿದೆ ನಿಮಗೆ. 285, 300 ರೇಂಜಲ್ಲಿ ಎಲ್ಲೋ ಹೋಗಿ NDA ಸೆಟ್ಲ್ ಆಗ್ತಾ ಇದೆಯೇನೋ ಅಂತ ಅನ್ಸತ್ತೆ. ಮೇಲೂ ಹೋಗ್ತಿಲ್ಲ, ಕೆಳಗೂ ಇಳಿತಾ ಲೋಯರ್ ಸೈಡ್ ಈ ಕಡೆ, ಹೈಯರ್ ಸೈಡ್ ಆ ಕಡೆ. ಇದೆ. ಇವರು 200 and 225 ಅಥವಾ 210, 230 ಈ ತರ ರೇಂಜಲ್ಲಿ ಹೋಗಿ ಎಲ್ಲೋ ಸೆಟ್ಲ್ ಆಗ್ಬೋದೇನೋ ಇವರು ಅನ್ನಿಸ್ತಾ ಇದೆ. ಬಟ್ ಕೆಲವು ಸರಿ 10ನೇ ಸುತ್ತು, ಈಗ 9ನೇ ಸುತ್ತು ಹೇಳ್ತಾ ಇದ್ದೀರಲ್ಲ, ನನ್ನ ಲೆಕ್ಕಾಚಾರ 14, 15ನೇ ಸುತ್ತು ಕ್ರಾಸ್ ಆಗಬೇಕು. ಆಗ ನಿಮ್ಗೊಂದು ಇದು ಬರುತ್ತೆ, ಕ್ಲಾರಿಟಿ, ಪಾಸಿಬಿಲಿಟಿ ಸಿಕ್ಕತ್ತೆ. ಸೇ ಫಾರ್ ಎಕ್ಸಾಂಪಲ್ ಒರಿಸ್ಸಾ ಬಿಜೆಪಿ 16ರಲ್ಲೇ ಇದ್ದಾರೆ. ಬೆಳಿಗ್ಗೆ ಸ್ಟಾರ್ಟ್ ಆದಾಗ ಹಾಗಿರ್ಲಿಲ್ಲ ಪರಿಸ್ಥಿತಿ. ಹೌದು, ಬೆಳಿಗ್ಗೆ ಸ್ಟಾರ್ಟ್ ಆದಾಗ ಹಂಗಿರ್ಲಿಲ್ಲ. ಟೇಕ್ ಹರಿಯಾಣ, ಬೆಳಿಗ್ಗೆ ಆದಾಗ ಹಂಗಿರ್ಲಿಲ್ಲ ಪರಿಸ್ಥಿತಿ. ಈ ಪಟ್ಟದಲ್ಲಿ ಬದಲಾವಣೆ ಆಗುತ್ತೆ ಅಂತ ಅನ್ಕೊಂಡಿಲ್ಲ. ವೇರಸ್ ಪಶ್ಚಿಮ ಬಂಗಾಳ ಕಂಪ್ಲೀಟ್ಲಿ ರಿವರ್ಸ್ ಹೊಡಿತಾ ಇದೆ. ಫ್ರಮ್ ದ ಬಿಗಿನಿಂಗ್ ಹೊಡಿತಾ ಇದೆ 32-9. ಹೌದು, ವಿಚ್ ಮೀನ್ಸ್ ಬಿಜೆಪಿ ಇಸ್ ಲೂಸಿಂಗ್. ಕಳ್ಕೊತಾ ಇದೆ. ಪಶ್ಚಿಮ ಬಂಗಾಳದಲ್ಲೂ ಕಳ್ಕೊಳ್ತಾ ಇದೆ, ಉತ್ತರ ಪ್ರದೇಶದಲ್ಲೂ ಕಳ್ಕೊಳ್ತಾ ಇದೆ. ಮೇಜರ್ ಆಗಿ ಎರಡೂ ಕಡೆ ಕಳ್ಕೊತಾ ಇದೆ. ಅದೇ ಅದಕ್ಕೆ ಒಂದು 30 ಸೀಟ್ ಇದ್ದಂಗಿದೆ. ಸೊ ಕಳೆದ ಬಾರಿ ಅವ್ರ ಹತ್ರ ಇದ್ದಿದ್ದು ಎಷ್ಟು? 303. ಬಿಜೆಪಿ NDA 350. ಅದೆಷ್ಟಾರು ಇದ್ಕೊಳ್ಳಿ, 303 ಇವರು. 303ರಲ್ಲಿ ಇವರೇ 30 ಸೀಟ್ ಕಳ್ಕೊತಾರೆ ಅಂತಂದ್ರೆ ಅವರು ಮಿತ್ರ ಪಕ್ಷಗಳು ಆಕ್ಚುಲಿ ಬೆಟರ್ ಮಾಡಿದ್ದಾರೆ. ಅವ್ರು ಇದ್ದಿದ್ದಕ್ಕೆ 290 ಮಾಡಿದ್ದಾರೆ ಅವರು. ಸೊ ಇವರೇ 30-35 ಸೀಟ್ ಕಳ್ಕೊತಾರೆ ಅಂದ್ರೆ ಇವ್ರು 303ರಿಂದ 260, 265ಕ್ಕೆ ಬರಲೇಬೇಕಾಗ, ಬರಲೇಬೇಕು ಇವ್ರು ಅಲ್ಲಿಗೆ ಬಿಜೆಪಿ. ಬಟ್ ರಾಯ್ಬರೇಲಿಯಲ್ಲಿ ಅವರು ಫೋರ್ಸ್ ಮಾಡಿ ನಿಲ್ಲಿಸಿದ್ರು, ಅವ್ರನ್ನ ನಿಲ್ಲಿಸಬೇಕು ಅಂತ ಹೇಳಿ. ಸೊ ಲೀಡೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸರ್ ರಾಹುಲ್ ಗಾಂಧಿ ಅವರು. 70,000 ಲೀಡ್ ಆಲ್ಮೋಸ್ಟ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಫೋರ್ಸ್ ಮಾಡಿದ್ರು, ಅವ್ರ ಫ್ಯಾಮಿಲಿನ ಉಳಿಸ್ಕೋಬೇಕು ಅಂತ ಅವ್ರು ಮಾಡಿದ್ರು ಕ್ಷೇತ್ರಕ್ಕೆ. ದಟ್ ಇಸ್ ಲೆಫ್ಟ್ ಟು ದೆಮ್. ದಟ್ಸ್ ಎ ಡಿಫರೆಂಟ್ ಇಶ್ಯೂ ಅದು. ಬಟ್ ಪಾಯಿಂಟ್ ಈಸ್ ನಾವು ಟುಡೇ ಕಾಂಗ್ರೆಸ್ 42ರಲ್ಲಿ ಇದ್ದಿದ್ದು ತನ್ನ ಇಂಪ್ರೂವ್ ಮಾಡಿಕೊಂಡು ಹಲವಾರು ಕಾರಣಗಳಿಂದ ಇಂಪ್ರೂವ್ ಮಾಡಿಕೊಂಡು ಮುಂದಕ್ಕೆ ಹೋಗಿದೆ. ವೆರಸ್ ಬಿಜೆಪಿ ತನ್ನ ಸ್ಥಾನಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ಹಿಂದಕ್ಕೆ ಹೋಗ್ತಾ ಇದೆ. ಈ ಕ್ಷಣಕ್ಕೆ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಈ ಕ್ಷಣಕ್ಕೆ ಸ್ಟ್ರೈಟ್ ಬಿಜೆಪಿ ಲಾಸ್ ಒಂದು 30-35 ಸೀಟ್ ಕಾಣಿಸ್ತಾ ಇದೆ. ಈಸಿ 40 ಸೀಟ್ ವರೆಗೂ ಕಾಣಿಸ್ತಾ ಇದೆ. ಸೊ 260 ಆಸ್ ಎ ಪಾರ್ಟಿನೇ ಲಾಸ್ ಆಗ್ತಾ ಇದೆ. ಆಸ್ ಎ ಪಾರ್ಟಿ ದೇ ವಿಲ್ ಬಿ ಲೂಸಿಂಗ್ 40 ಅಂದ್ರೆ 303 ಇಂದ 260ಗೆ ಬಂದ್ರೆ ಆಗ ಮೆಜಾರಿಟಿ ಇರಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನೋ ಫಸ್ಟ್ ಇಂಡಿಕೇಶನ್ಸ್ ಕಾಣಿಸ್ತಾ ಇದೆ. ಸರ್ಕಾರ ಮಾಡ್ತಾರೋ ಬಿಡ್ತಾರೋ, ಯಾರ ಜೊತೆ ಸೇರ್ಕೊಂಡು ಮಾಡ್ತಾರೋ ಬಿಡ್ತಾರೋ ಅದೆಲ್ಲ ಪ್ರಶ್ನೆ ಆಮೇಲೆ. ಬಿಜೆಪಿಗೆ ಏಕಪಕ್ಷವಾಗಿ ಬಹುಮತ ಬರಲಿಕ್ಕಿಲ್ಲವೇನೋ ಅನ್ನುವ ಮೊದಲ ಲಕ್ಷಣಗಳಂತೂ ಬರ್ತಾ ಇದೆ. ಅಷ್ಟು ಆಮೇಲಿನ ಪರಿಸ್ಥಿತಿ ನೋಡೋಣ ಬೇಕಾದ್ರೆ. ಓಕೆ.